ಯಲ್ಲಲಿಂಗ್ ಮೇತ್ರಿ KSRP ಸರ್, ಆಳಂದ್ ತಾಲೂಕಾ ಮಾದನಿಪ್ಪರ್ಗ ಗ್ರಾಮ. ಆತ ಸರ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ಕಳೆದ ಮೇ ತಿಂಗಳಿನಲ್ಲಿ ಸರ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿ ನನ್ನ ಜೊತೆ ಅವರು ಫ್ರೆಂಡ್ಶಿಪ್ ಆಗಿ ಸ್ಟಾರ್ಟಿಂಗ್ ಮೊದಲು ಮಾತಾಡ್ತಿದ್ರು ಸರ್. ಆಮೇಲೆ ನಿಮ್ಮದೂರು ನಮ್ಮದೂರು ಯಾವುದಂತ ಎಲ್ಲ ಕೇಳ್ಕೊಂಡು ನನ್ನ ಜೊತೆ ಫೋನಲ್ಲಿ ನಂಬರ್ ಕೊಡಿ ಕಾಂಟ್ಯಾಕ್ಟ್ ಅಂದರೆ ನಾನು ಕೊಟ್ಟಿಲ್ಲ ಸರ್. ಅವರೇ ನಾನು ನಂಬರ್ ಕೊಡ್ತೀನಿ ಕಾಲ್ ಮಾಡಿ ಅಂತ ಹೇಳಿ ನನ್ನ ಜೊತೆ ಎಲ್ಲ ನಂಬರ್ ತೊಗೊಂಡ್ರು ಸರ್. ನಂಬರ್ ತೊಗೊಂಡು ಡೈಲಿ ಕಾಂಟ್ಯಾಕ್ಟ್ ಮಾತಾಡ್ಕೊತ ನೈಟ್ ವಿಡಿಯೋ ಕಾಲ್ ಮಾಡೋದಾಗಲಿ ಅಥವಾ ನನ್ನ ಜೊತೆ ಮಿಸ್ಬಿಹೇವ್ ಮಾತಾಡೋದಾಗಲಿ ಎಲ್ಲ ಮಾಡಿದ್ದಾರೆ ಸರ್. ಸತತವಾಗಿ ನನಗೆ 4 ತಿಂಗಳು ನನ್ನ ಜೊತೆಯಲ್ಲಿ ಮಾತಾಡಿದ್ದಾರೆ ಸರ್. ನನಗೆ 2 ತಿಂಗಳು ನನ್ನ ಮೊಬೈಲ್ ಕರೆನ್ಸಿ ಕೂಡ ಅವರೇ ಹಾಕ್ಸಿದ್ದಾರೆ. ಆಗಸ್ಟ್ 13ನೇ ತಾರೀಕು ಸರ್ ನೈಟ್ ಏನಾಯ್ತು ಅಂತಂದರೆ, ಅವರು ಮಾತಾಡೋದು ನಮ್ಮ ಮನೇಲಿ ನಮ್ಮ ತಮ್ಮ ನೋಡಿ ಹೊಡೆದಿದ್ದಾರೆ. ನಾನು ಇವ್ರಿಗೆ ಫೋನ್ ಮಾಡಿದ್ದೀನಿ, ಯಲ್ಲಲಿಂಗ್ ಮೇತ್ರಿ ಅವರಿಗೆ ಫೋನ್ ಮಾಡಿದ್ರು. ಆತ ನನಗೇನಂದಿದ್ದಾರೆ ಸರ್, ನಾನು ಹೇಗಿದ್ರು ನಿನ್ನ ಮದುವೆ ಆಗೋಳ್ತಾನೆ, ನೀನು ಕಲಬುರ್ಗಿಗೆ ಬಂದುಬಿಡು, ಎಲ್ಲಿಗೂ ಹೋಗಬೇಡ ಅಂತೇಳಿ ನನಗೆ ಹೈದ್ರಾಬಾದಿಂದ ಕಲಬುರ್ಗಿಗೆ ಕರೆಸಿದ್ದಾರೆ ಸರ್. ಕರೆಸಿಬಿಟ್ಟು ಅದಕ್ಕಿಂತಲೂ ಮುಂಚೆ ನೈಟ್ 8:00ವರೆಗೆ ಝೇರಾಬಾದಲ್ಲಿ 8:00ವರೆಗೆ ನನ್ನ ಕಡೆಯಿಂದ ಆಧಾರ್ ಕಾರ್ಡ್ ವಾಟ್ಸಪ್ ಮಾಡ್ಕೊಂಡಿದ್ದಾರೆ. ಆಧಾರ್ ಕಾರ್ಡ್ ವಾಟ್ಸಪ್ ಸರ್, ಯಾತಕ್ಕೆ ಆಧಾರ್ ಕಾರ್ಡ್ ಯಾಕೆ ತೊಗೊತಿದ್ದೀರ ಅಂತ ಕೇಳಿದ್ರೆ, ಇಲ್ಲ ನೀನು ಹಾಕು ನಾನು ಹೇಳ್ತೀನಿ, ಇಲ್ಲೇ ನಮ್ಮ ಫ್ರೆಂಡ್ ಅಕ್ಕ ಇದ್ದಾರೆ ಅವ್ರ ಮನೇಲಿ ಇಡ್ತೀನಿ, ಇಲ್ಲಾಂದ್ರೆ ನಿನಗೆ ನೈಟ್ PG ಮಾಡಿ ಇಡ್ತೀನಿ ಅಂತ ಹೇಳಿದ್ರು ಸರ್. ನಾನು ಹಾಕಿದೆ ರೀ. ಆಮೇಲೆ ಸುಮಾರು ಟೈಮು 10 ಗಂಟೆ ಆಗಿತ್ತು ಸರ್. 10 ಗಂಟೆಗೆ ನಾನು ಉಮ್ನಾಬಾದ್ ರಿಂಗ್ ರೋಡ್ ಉಳ್ಕೊಂಡೆ. ಅವರು ಬೈಕ್ ತೊಗೊಂಡು ಬಂದು ನನ್ನ ಬೈಕ್ ಮೇಲೆ ಕುಂಡ್ರಿಸ್ಕೊಂಡು ಸೀದಾ ಅಶೋಕ ಬಸ್ ಸ್ಟಾಪ್ ಹತ್ರ ಇರೋ ಅಶೋಕ ಲಾಡ್ಜಿಗೆ ಕರ್ಕೊಂಡು ಹೋದ್ರು ಸರ್. ಕರ್ಕೊಂಡೋಗಿ ಅಲ್ಲಿ ನನಗೆ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ನೀವು ಅಂತ ಕೇಳಿದ್ರೆ, ನಾವು ನಾಳೆ ಬೆಳಗ್ಗೆ ಆಗೋಣ, ಇವಾಗ ಎಲ್ಲೂ ರೂಮ್ ಸಿಗೋಂಗಿಲ್ಲ, ನೀನು ಒಬ್ಬಳೇ ಒಂದು ದಿವಸ ಇಲ್ಲಿ ನೈಟ್ ಇಲ್ಲೇ ತಂಗೋಣ, ಬೆಳಗ್ಗೆ ಎದ್ದು ಮದುವೆ ಆಗೋಣ ಅಂತ ಹೇಳಿದ್ರು ಸರ್. ನಾನು ಇಲ್ಲಿ ನೀವು ಒಂದು ಕಂಡೀಷನ್ ಹೇಳಿದೆ ಸರ್, ನೀವು ಇಲ್ಲಿ ಇರಬಾರ್ದು, ನಾನು ಒಬ್ಬಳೇ ಇರ್ತೀನಿ ರೂಮಲ್ಲಿ, ನೀವು ಹೋಗಿ ಇರಬೇಡಿ ಅಂತಂದರೆ, ಇಲ್ಲ ನಾನು ಹೇಗೂ ಮದುವೆ ಆಗೋಳಲ್ಲ ಅಂತ ಹೇಳಿಬಿಟ್ಟು ನನ್ನ ಜೊತೆನೇ ಉಳ್ಕೊಂಡು ನನ್ನ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ ನನ್ನನ್ನು ಬಳಸ್ಕೊಂಡು ಸರ್ ಬೆಳಿಗ್ಗೆ ನನ್ನ ಬಿಟ್ಟು ಹೋಗಿದ್ದಾರೆ ಸರ್. ಬೆಳಿಗ್ಗೆ ಮಾರ್ನಿಂಗು ಅವ್ರ ಫ್ರೆಂಡನ್ನು ಕರೆಸ್ಬಿಟ್ಟು ಲಾರ್ಜ್ ಡೋರ್ ಬಡಿತಿದ್ರು. ನಾನು ಯಾರು ಅಂತ ಡೋರ್ ತೆಗೆದಿದ್ರೆ ಅವರು ಅನ್ನೋನ್ ಪರ್ಸನ್ ಅಂತ ನಾನು ಕಿರ್ಚ್ಕೊಂಡು ನಾನು ಡೋರ್ ಲಾಕ್ ಮಾಡ್ಕೊಂಡೆ ಸರ್. ಆಮೇಲೆ ಲಾಡ್ಜ್ನವರು ವಿಚಾರಿಸಿದಾಗ ಅವರೆಲ್ಲನೂ ಹೇಳಿದ್ರು ಸರ್, ನಮ್ಮ ಜೊತೆ ಈ ರೀತಿ ಅನ್ಯಾಯ ಆಗಿದೆ ಅಂತ ಹೇಳಿದ್ರು. ಅವ್ರಿಗೆ ಫೋನ್ ಮಾಡಿಲ್ಲ ಮತ್ತೆ ಮೇತ್ರಿ ಅವರಿಗೆ ಸರ್? ಅದು ಆದ ನಂತರ ನಾನು ಫೋನ್ ಮಾಡಿದೆ ಸರ್. ನೀವು ಯಾಕೆ ಇಲ್ಲಿ ಇಟ್ಟಿದ್ದೀರಾ, ನನಗೆ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದೀರಾ, ಬನ್ನಿ ಕರ್ಕೊಂಡು ಹೋಗಿ ಅಂತ ನಾನು ಫೋನ್ ಮಾಡಿದೆ ಸರ್. ಫೋನ್ ಮಾಡಿದ್ರೆ ನನಗೆ ಡ್ಯೂಟಿ ಇದೆ, ಬಂದೋಬಸ್ತ್ ಡ್ಯೂಟಿ ಇದೆ, ನೀನು ಗುಲ್ಬರ್ಗ ತಿಮ್ಮಾಪುರಿ ಚೌಕ್ ಹತ್ರ ಗುಲ್ಬರ್ಗ ರೆಸಿಡೆನ್ಸಿಯಲ್ಲಿ ನೀನು ದುಡ್ಡು ಕೊಟ್ಟಿನಲ್ಲ, ನೀನು ಉಳ್ಕೊ, ಅಲ್ಲೇ 3 ದಿವಸ ಉಳಿ, ಅದ್ರ ನಂತರ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಸರ್. ಅವರೇ ಇರೋಕ್ಕೆ ಹೇಳಿದರು ಸರ್. ನಾನು 3 ದಿವಸ ಅಲ್ಲೇ ಉಳ್ಕೊಂಡಿನಿ ರೀ ಒಬ್ಬಳೇ. ಅದಾದ ನಂತರ ಮಿಸ್ಯೂಸ್ ಆದ ನಂತರ ನನಗೆ ಹೆವಿ ರಕ್ತಸ್ರಾವ ಆಗೋಕ್ಕೆ ಶುರು ಆಯಿತು ಸರ್. ಆಮೇಲೆ ನಾವು ಫೋನ್ ಮಾಡಿದ್ವಿ, ಈ ರೀತಿ ಆಗ್ತಾಯಿದೆ ಬನ್ನಿ ಅಂತಂದರೆ, ಆಸ್ಪತ್ರೆ ತೋರಿಸ್ತೀನಿ ನಿನಗೆ, ನೀನು ಅಲ್ಲೇ ಇರು, ನಾನು ಬರ್ತೀನಿ ಅಂತ ಹೇಳಿ ಅವತ್ತು 14ನೇ ತಾರೀಕು ಸರ್ ಸಂಜೆ ನೈಟ್ ರೀ ಆತ ಬಂದರು ಸರ್. ಬೈಕ್ ತೊಗೊಂಡು ಬಂದು ನನ್ನ ರೆಸಿಡೆನ್ಸಿ ಕರ್ಕೊಂಡು ಹೋಗಿದ್ರು ಸರ್. ಪಂಜಾಬ್ ರೆಸ್ಟೋರೆಂಟ್ಸಲ್ಲಿ ಕರ್ಕೊಂಡೋಗಿ ಊಟ ಮಾಡಿಸ್ಕೊಂತಂದು ಮತ್ತೆ ಬಿಟ್ಬಿಟ್ಟು ಮತ್ತೆ ಹೋಗಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ದಿನ ನಾನು ಕಾಲ್ ಮಾಡಿದೆ ಸರ್ ಅವ್ರಿಗೆ. ಕಾಲ್ ಮಾಡಿದ್ರೆ, ಎಲ್ಲಿದ್ದಿದ್ದೀರಾ, ಬನ್ನಿ ಮತ್ತೆ ಮದುವೆ ಆಗೋಣ ಅಂತಿದ್ದೀರಲ್ವ, ಮತ್ತೆ ಬನ್ನಿ ನನ್ನ ಕರ್ಕೊಂಡು ಹೋಗಿ ಅಂತಂದರೆ, ಇಲ್ಲ ಇನ್ನೂ ನನಗೆ ಡ್ಯೂಟಿ ಇದೆ, ಅಲ್ಲೇ ಕಂಟಿನ್ಯೂ ಮಾಡ ಅಂತೇಳಿ ನಾನು ಒಬ್ಬಳೇ ಬಿಟ್ಬಿಟ್ಟು ಹೋಗಿದ್ದಾರೆ ಸರ್. ಅದು ಆದ ನಂತರ ನಾನು ಯಾರಿಗೂ ವಿಷಯ ತಿಳಿಸಿರಲಿಲ್ಲ. ನನ್ನ ಪ್ರಾಬ್ಲಮ್ ತಾಳೋಕ್ಕಾಗಲೇ ನಮ್ಮ ಅಣ್ಣವರಿಗೆ ಕಾಲ್ ಮಾಡಿ ಹೇಳಿ ಸರ್. ಕಾಲ್ ಮಾಡಿ ಹೇಳಿದರೆ ಅವರು ಎಲ್ಲನೂ ತಿಳಿಸ್ಬಿಟ್ಟು ಸಮಾಜದ ಮುಖಂಡರಿಗೆ ಎಲ್ಲರಿಗೂ ತಿಳಿಸ್ಬಿಟ್ಟಿದ್ದಾರೆ ಸರ್. ಸತತವಾಗಿ 3 ಸರಿ ಕರೆಸಿ ಮೀಟಿಂಗ್ ಮಾಡಿದ್ದಾರೆ ಸರ್ ಸಮಾಜದ ವತಿಯಿಂದ. ಅವರೆಲ್ಲ ಬಂದು ಮೀಟಿಂಗ್ ಮಾಡಿದ ನಂತರನೂ, ಸರ್ ಇಲ್ಲ ಸರ್ ತಪ್ಪಾಗಿದೆ ಸರ್, ದೈಹಿಕ ಸಂಪರ್ಕ ಬೆಳೆಸಿದ್ದೀನಿ, ಆಕೆಗೆ ಮದುವೆ ಆಗೋಕ್ಕಾಗಲ್ಲ, ನಾನು ಜೀವನಾಂಶ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಸರ್. ನಾವು ಪೊಲೀಸ್ ಸ್ಟೇಷನ್ಗೂ 23 ತಾರೀಕು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿವಿ ಸರ್. ನನಗೆ ದಯವಿಟ್ಟು ನ್ಯಾಯ ಕೊಡಿಸ್ರಿ ಸರ್, ನನಗೆ ಅನ್ಯಾಯ ಆಗಿದೆ ಸರ್.